ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾವು ತಾಲೂಕು ಹಾಸ್ಪಿಟಲ್ ಭೇಟಿ ಮಾಡಿದ್ವಿ. ಸ್ವಲ್ಪ ಬೇಸಿಕ್ ಸ್ವಚ್ಛತೆ ಬಗ್ಗೆ ಮತ್ತು ಏನು ಪ್ರೋಟೋಕಾಲ್ ಇದೆ ಅದನ್ನು ಮಾಡ್ತಿದ್ದಾರೆ ಅಂತ ನೋಡಲಿಕ್ಕೆ ನಾವು ಎಲ್ಲಿ ಇಲ್ಲೇ ಸಿರಾ ಟೌನ್ ಮೇಡಮ್. ಇಲ್ಲ ಸರ್, ಎಲ್ಲೋ ಅವರು ಏನೋ ಫ್ಯಾಮಿಲಿಗೆಲ್ಲ ಚೆನ್ನಾಗಿಲ್ಲ ಅಂತ ಆಸ್ಪತ್ರೆಗೆ ಏನೋ ಹೋಗಿದ್ದಾರೆ. ಮೊಳೆ ಕೀಲು ಮೂಳೆ ರೋಗ ಶುಗರ್ ನೋಡಿ ವೋಲ್ಟೇಜ್ AC 4 ಬಂದಿದೆ. ಇದು ಎಷ್ಟು ಒಂದು 5 ಮಿನಿಟ್ಸ್ ಒಬ್ರು ಕರ್ಸಿದ್ರೆ ಮಾಡ್ತಾರೆ. ಹೇಳೋದಿಲ್ಲ ಇವತ್ತು ಮಾಡ್ಬೇಕು, ನಾನು ವಿಡಿಯೋ ಕಳಿಸ್ಬೇಕು. ಇನ್ನು ಏನೇನಿದೆಯಮ್ಮ ಒಳಗಡೆ ಎಲ್ಲ ಡಯಾಲಿಸಿಸ್ ಮಾಡ್ತೀನಿ. ಇನ್ಸ್ಟಾಲ್ ಮಾಡಲಿಕ್ಕೆ ಎಷ್ಟೊತ್ತು ಆಗುತ್ತೆ ಅಪ್ಪ? ಎಲ್ಲಿದೆಮ್ಮ AC? ಇಟ್ಸ್ ನ್ಯೂ ಬಿಲ್ಡಿಂಗ್. ಈಗ ಇವರೆಲ್ಲ ಪಾಪ ವಾರಕ್ಕೆ 2 ಸರಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಶೆಕೆಯಲ್ಲಿ ಹೆಂಗಪ್ಪ ಇದೆ? ಯಾವುದಮ್ಮ ಹೆಸರೇನಮ್ಮ? ಚಿತ್ರದುರ್ಗ ಅಂತ ಬಂದಿದ್ದೀರಮ್ಮ? ಚಿತ್ರದುರ್ಗ ಅಂತ ಬಂದಿದ್ದೀರಾ? ಇಂಜೆಕ್ಷನ್ ಯಾಕೆ ಇದನ್ನ ಇಟ್ಟಿದ್ದೀರಾ? ಒಬ್ಬರಿಗೆ ಯೂಸ್ ಮಾಡಿ ಯಾಕೆ ಇದರಲ್ಲಿ ನಾನು ವೈ ಆರ್ ಯು ಕೀಪಿಂಗ್ ಇಟ್ ಹಿಯರ್? ಯಾಕೆ ಏಡ್ಸ್ ಬರಬೇಕಾ? ಮತ್ತೆ ಅದೇ ಪೇಷಂಟ್ ಇಲ್ಲ, ನಿಮ್ಗೇನು ಗೊತ್ತಿದೆ ಅಮ್ಮ? ಈಗ ಪೇಷಂಟ್ ಇಲ್ಲ, ಈಗ ಪೇಷಂಟ್ ಇಲ್ಲ. ಇಲ್ಲಿ ನೆಕ್ಸ್ಟ್ ಯಾರು ಬರ್ತಾರೆ ಹಂಗೆ ಆಗ್ತೀರಾ? ಮಾಡೋ ಕೆಲಸ ಸರಿಯಾಗಿ ಮಾಡಮ್ಮ. ಇದು ರಿಮೂವ್ ಮಾಡಿಸ್ಬೇಕಲ್ಲಮ್ಮ. ನೋಡಿ ಅವ್ರದ್ದು ಬ್ಲಡ್ ಎಲ್ಲ ಇದೆ, ಯೂಸ್ ಮಾಡಿದ್ದೀರಾ, ಹೌದಾ ಇಲ್ವಾ? ನಿಮ್ದು ಪ್ರೋಟೋಕಾಲ್ ಏನಿದೆ? ಪ್ರೋಟೋಕಾಲ್ ಏನಿದೆ? ಇದನ್ನು ಹಿಂಗೆ ಇದಕ್ಕೆ ನಿಮ್ಮಲ್ಲಿ ಇದೆಯಾ? ಯಾಕೆ ಅವರು ಹಿಂಗೆ ಹೇಳ್ತಿದ್ದಾರೆ? ಅಲ್ಲಿ ಮಾತ್ರ ಅಲ್ಲ, ಅಲ್ಲಿ ನೋಡಿ, ಅಲ್ಲಿನೂ ಹಂಗೆ. ನಾನು ಒಂದು ಬರುವಾಗೇ ನೋಡ್ಕೊಂಡು ಬಂದೆ ನಾನು. ಹಿಂಗೆ ಮಾಡಿದ್ರೇನೆ ಕೆಲವು ಅಮಾಯಕರಿಗೆಲ್ಲ ಏಡ್ಸ್ ಬರುತ್ತೆ. ಹಿಂಗೆ ಬರೋದು ನೋಡಿ, ಇಲ್ಲಿ ಕಮ್ಮಿ ನೋಡಿ. ಹಿಂಗಿದ್ರೇನೆ ಕೆಲವರಿಗೆಲ್ಲ ಗೊತ್ತಿಲ್ಲದೆ ಏಡ್ಸ್ ಬರೋದಕ್ಕೆ ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಬರ್ಲಿಕ್ಕೆ ಇದೇ ರೀಸನ್. ಏನು ಅಷ್ಟು ಡಾಕ್ಯುಮೆಂಟೇಶನ್ ಮಾಡ್ತೀರಮ್ಮ? ನೋಡಿ ನನಗೆ ತುಂಬಾ ನೋವಾಗ್ತಾ ಇದೆ ಇದೆಲ್ಲ ನೋಡಿದ್ದೆ. ಯಾರ್ಲಿ ಹೆಡ್ ನರ್ಸ್ ಯಾರು? ಏನು ಅವ್ರಿಗೆ ನೋಡೋದಿಲ್ವಾ? ಈಗ ಕೆಲವ್ರಿಗೆಲ್ಲ ಗೊತ್ತೇ ಇರಲ್ಲ, ಕೆಲವರೆಲ್ಲ ಓದಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ನೀರಲ್ಲಿ ಮತ್ತೆ ಯೂಸ್ ಮಾಡಬಾರ್ದು ಅಂತ. ಹಂಗೆ ಹಾಕಿದ್ರೆ ಯೂಸ್ ಮಾಡಿದವ್ರಿಗೆ ಏನಾದ್ರು ಇದ್ರೆ ಇವ್ರಿಗೂ ಬರುತ್ತೆ. ಹೇಳಿದ್ದೀರಿ ಬಿಡ್ಬೇಕಲ್ಲ. ನಂಬರ್ ಹಿಡಿಯೋಣ. ಯಾರು ಟೆಕ್ನಿಷಿಯನ್ ಯಾರು?
ಫ್ರೀ ಅಲ್ವಾ? ಚಾರ್ಜ್ ಎಲ್ಲ ಇಲ್ಲ ಮೇಡಮ್ ಇದೆ ಒಳಗಡೆ ಇಟ್ಟಿರ್ತಾರೆ. ನೋಡಿ ಅದೆಲ್ಲ ಮೈಸೂರು ಚಾಂಡಿಲ್ಲ. ಅಂದ್ರೆ ಕೆಲವು ಹುಡುಗರು ಇಸ್ಕೊಂತಾರೆ ನಮ್ಮ ಅವ್ರಿಗೆ ಬೇಕಾದ ಇದು ಮೈಸೂರು ಸ್ಯಾಂಡಲ್. ಮತ್ತೆ ತಿಂಗಳಿಗೆ ಬ್ರಷ್ ಕೊಟ್ರೆ ಹಿಂಗೆಲ್ಲ ಇರುತ್ತೆ. ಇಲ್ಲ ಕಂಪಲ್ಸರಿ ನಾವು ಒಂದು ತಿಂಗಳಿಗೆ ಹೋಗಿ ಕೊಡಬೇಕು ಅಂತ ಕಿಟ್ ಬಾಕ್ಸ್ ಇದೆ. ಅದಕ್ಕೆ ಬೆಂಗಳೂರಿಂದಲೇ ಬರುತ್ತೆ. 1 ಮಂತ್ 5ನೇ ತಾರೀಕು ಇಶ್ಯೂ ಒಬ್ಬರು ಕಂಪಲ್ಸರಿ. 12 ಆಗ್ತಿದೆ ಮೇಡಮ್. 12 ಹಾಸ್ಟೆಲ್ ಈ ಹಾಸ್ಟೆಲ್ ಎಷ್ಟು ವಿಸಿಟ್ ಮಾಡಿದ್ದೀರಾ? ಮೇಡಮ್ 3-4 ವಿಸಿಟ್ ಮಾಡಿದ್ವಿ. ವಿಸಿಟ್ ಮಾಡಿದಾಗ ಇದೆಲ್ಲ ನಿಮಗೆ ಅಲ್ಲಿ ಹಂಗೆ ಇದಾಗಿದೆ, ರಿಪೇರಿ ಆಗಿದೆ, ಸರಿ ಮಾಡಿಸ್ಬೇಕು, ಒಂದು 50 ರೂಪಾಯಿ ಖರ್ಚು ಮಾಡಿದ್ರೆ ಸರಿ ಮಾಡ್ಬೋದು. ನಿಮ್ಮ ಮೇಂಟೆನೆನ್ಸ್ ಇದೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸಲ್ವಾ? ಐ ಆಮ್ ಜಸ್ಟ್ ಆಸ್ಕಿಂಗ್ ಏಡಿಸ್ ನೀವು ಏನೇನು ಮಾಡ್ತೀರಾ ಅಂತ. ಬರೀ 100 ಹಾಸ್ಟೆಲ್ ಈ ಜಿಲ್ಲೆಯಲ್ಲಿ ಏನು ಕೆಲಸ ಇಲ್ಲ ಅಲ್ವಾ? ಈ ತಾಲೂಕಲ್ಲಿ ಮಾತ್ರ ಕೆಲಸ. ಅದರಲ್ಲಿ ನಿಮ್ಮ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಏಡಿ ಸೋಷಿಯಲ್ ಬುಕ್ ಏನಿದೆ? ನೀವು ಎಷ್ಟು ಹಾಸ್ಟೆಲ್ ವಿಸಿಟ್ ಮಾಡಿದ್ದೀರಾ? ಮೇಡಮ್ ಇವತ್ತು ಬೆಳಿಗ್ಗೆ ಮಾಡಿದ್ವಿ ಮೇಡಮ್. ಬಟ್ ಏನ್ ಪ್ರಯೋಜನ ಈಗ? CCTV ಕ್ಯಾಮೆರಾ ಹಾಕಿರೋದು ಯಾವ ಹೇಳಿದ್ರು ಮೇಡಮ್ ಉದ್ದೇಶ? ವಾರ್ಡನ್ ಅವ್ರಿಗೆ ಇದೆ. ಈಗ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈಗ ಪೋಷಕರಿರ್ಲಿ ನಾವು ಜಿಲ್ಲಾಡಳಿತದಿಂದ ಇರಿ ಫಸ್ಟ್ ಕೇಳೋದು CCTV ಅಲ್ಲಿ ಏನಾದ್ರೂ ಇದೆಯಾ ಅಂತ. CCTV ಕ್ಯಾಮೆರಾ ಹಾಕ್ಲಿಕ್ಕೆ ಒಂದು ಬಂದು ಕ್ಯಾಪಿಟಲ್ ಕಾಸ್ಟ್ ಇರುತ್ತೆ. ಅದು ಇದನ್ನ ಸಪ್ಲೈ ಮಾಡಿದವರಿಗೆ ಹೇಳುವ ಇಲ್ಲ ಈಗ ಹಾಕಿದೀವಿ ಅದನ್ನ ಮೇಂಟೆನೆನ್ಸ್ ಮಾಡಬಹುದು. CCTV ಕ್ಯಾಮೆರಾ ಇಸ್ ನಾಟ್ ನ್ಯೂ ಟೆಕ್ನಾಲಜಿ, ಇಟ್ಸ್ ಅ ಮೆಚ್ಯೂರ್ ಟೆಕ್ನಾಲಜಿ. ಈಗ ಎಲ್ಲಾ ಕಡೆನೂ ಎಲ್ಲ ಮನೆಯಲ್ಲಿ ಅಂಗಡಿಯಲ್ಲಿ ಎಲ್ಲಾ ಕಡೆನೂ ಹಾಕ್ತಾರೆ CCTV. ಅದೇನು ಸಪ್ಲೈ ಮಾಡಿದವರೆ ಬಂದು ಇಲ್ಲ ಇಲ್ಲ ಈಗ ಮೇನ್ ಸಪ್ಲೈ ಮಾಡಿದವರೆ ಬಂದು ದುರಸ್ತಿ ಮಾಡಬೇಕು ಅಂತಾನೆ ಹೇಳಿದ್ರು ಮೇಡಮ್. ಅವ್ರಿಗೆ ಕಾಲ್ ಮಾಡ್ತಾನೆ ಇದೀವಿ, ಬರ್ತೀವಿ ಬಂದು. ಯಾರು ಅವರು? ಕಾಲ್ ಮಾಡಿ ಕೇಳೋಣ ಅವರಿಗೆ. ನಾವು ಕಾಲ್ ಮಾಡ್ತಾನೆ ಇದೀರಲ್ವಾ, ಕಾಲ್ ಮಾಡಿ. ವಾರ್ಡನ್ ಕಡೆ ನಂಬರ್ ಇದೆ ಮೇಡಮ್, ಅವರು ಅವರೇ ಮಾಡ್ತಾರೆ ಮೇಡಮ್. ಮತ್ತೆ ಏನು ಸುಮ್ಮನೆ ಹಂಗೆ ಹೇಳ್ತಿದ್ದೀರಾ? ಇನ್ನೊಂದು 2-3 ದಿವಸದಲ್ಲಿ ಮಾಡಿಸ್ತೀವಿ ಮೇಡಮ್. 2 days ಅಲ್ಲಿ ಮಾಡಿಸ್ತೀವಿ. ವಾರ್ಡನ್ ಇಲ್ಲ, ಪೆನ್ ಕೊಡಿ. ಇಲ್ಲಿ ಯಾರು ಯಾರಿದ್ದಾರೆ? ಗಂಗಯ್ಯ ಯಾರು? ಗಂಗಮ್ಮ ಯಾರು? ಬಿಂದು ಯಾರು? ಬಿಂದು ಹೆರಿಗೆ ಹೋಗಿದ್ದಾರೆ ಮೇಡಮ್. ನಾನು ಇದರಲ್ಲಿ ಬರೀತೀನಿ ವಾರ್ಡನ್ ಆಬ್ಸೆಂಟ್ ಅಂತ ಬರೀತೀನಿ. CCTV ಕ್ಯಾಮೆರಾ ನಾಟ್ ವರ್ಕಿಂಗ್. 2 days ಮಾಡಿಸ್ತೀವಿ. ಇಲ್ಲ ಈಗ ನಾವು ಬಂದು ಹೇಳಿ ಮಾಡಿಸೋದಲ್ಲಪ್ಪ, ನಿಮಗೆ ಒಂದಷ್ಟು ಜವಾಬ್ದಾರಿಗಳು ಇರುತ್ತದೆ. ಈಗ ಈ ಡೇ ಕೇರ್ ಡಿಪಾರ್ಟ್ಮೆಂಟಲ್ಲಿ ನಾವು ನೋಡಿದ್ದೀವಿ ಯೂಸ್ಡ್ ನೀಡಲ್ಸನ್ನು ಹಾಗೆ ಇಟ್ಕೊಂಡಿದ್ದಾರೆ ಇನ್ಸೈಡ್ ದ ಬಾಟಲ್ಸ್. ಸೊ ಅದನ್ನು ನಾವು ಇನ್ಸ್ಪೆಕ್ಟ್ ಮಾಡಿದ್ದೀವಿ. ಯೂಸ್ಡ್ ನೀಡಲ್ಸನ್ನು ಇಮಿಡಿಯೇಟ್ಲಿ ಡಿಸ್ಪೋಸ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಅಲ್ಲಿಂದ ಏನಾದರೂ ಕಾಯಿಲೆ ಇದ್ದರೂ ಬೇರೆಯವರಿಗೆಲ್ಲ ಹರಡುತ್ತೆ ಅಂತ ಹೇಳಿ ಈಗ AM ಅವರು PHO ಅವರು ಎಲ್ಲರಿಗೂ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇದು ಇಲ್ಲಿ ಮಾತ್ರ ಅಲ್ಲ, ಎಲ್ಲ ಸೆಂಟರ್ಸಲ್ಲಿ PHC ಸಬ್ ಸೆಂಟರ್ಸು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲಲ್ಲಿ ಕೂಡ ಡಿಸ್ಪೋಸಬಲ್ ನೀಡಲ್ಸು ಒಂದ್ಸರಿ ಒಬ್ಬರು ಪೇಷಂಟ್ಗೆ ಯೂಸ್ ಮಾಡಿದರೆ ತಕ್ಷಣ ಅದನ್ನು ಏನು ಪ್ರೋಟೋಕಾಲ್ ಇದೆ ಅದು ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡಬೇಕು ಅಂತ ನಾವು ನೋಡಿದ್ದೀವಿ. ಮತ್ತು ಇಲ್ಲಿ ಈ ಶಿರಾ ತಾಲೂಕಲ್ಲಿ ಸ್ಪೆಷಾಲಿಟಿ ಡಾಕ್ಟರ್ಸ್ ಸುಮಾರು ಜನ ಅದನ್ನು ನಾವು ನೋಡಿದ್ವಿ. ಈಗ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದರು, ಮತ್ತು ಪೀಡಿಯಾಟ್ರಿಷಿಯನ್ ಇದ್ದರು, ಆಮೇಲೆ ಆರ್ಥೋಪೆಡಿಷಿಯನ್ ಇದ್ದರು, ಮತ್ತು ಎಕ್ಸ್ರೇ ಮೆಷಿನ್ಸ್ ಸರಿಯಾಗಿ ಕೆಲಸ ಆಗ್ತಾಯಿದೆ. ಸೊ ಹಂಗಾಗಿ ಆ ಯೂನಿಟ್ ಸರಿಯಾಗಿ ಕೆಲಸ ಆಗ್ತಾಯಿದೆ. ಮತ್ತು ಈ ಡಯಾಲಿಸಿಸ್ ಸೆಂಟರ್ ಕೂಡ ನಾವು ನೋಡಿದ್ದೀವಿ, ಒಂದು 4 ಜನ ಅಲ್ಲಿ ಡಯಾಲಿಸಿಸ್ ಈಗ ಮಾಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಒಬ್ಬರು ಒಬ್ಬ ಮಾಡ್ತಿದ್ದಾರೆ. ಅಲ್ಲಿ ಕೂಡ AC ಯೂನಿಟ್ಸು ಬಂದಿದೆ, ಬಟ್ ಇನ್ಸ್ಟಾಲ್ ಮಾಡಿಲ್ಲ. ಅದು AMOಗೆ ಮತ್ತು PHOಗೆ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಇವತ್ತೇ ಅದನ್ನು ಇನ್ಸ್ಟಾಲೇಷನ್ ಮಾಡಿ ಅಂತ.